ಹಿಂದೂ ಕಟ್ಟಾಳು ಪ್ರವೀಣ್ ನೆಟ್ಟಾರು ಹತ್ಯೆಯಾಗಿ 2 ವರ್ಷಗಳು ಕಳೆದಿವೆ. 2 ವರ್ಷಗಳ ಬಳಿಕ ಪ್ರಮುಖ ಆರೋಪಿ ಮುಸ್ತಫಾ ಫೈಜರ್ನನ್ನು ಬಂಧಿಸಲಾಗಿದೆ. ಬಳಿಕ ಪ್ರವೀಣ್ ನೆಟ್ಟಾರು ಹತ್ಯೆಯ ಆರೋಪಿ ಮುಸ್ತಫಾ ಫೈಜರ್ನನ್ನು ಬಂಧಿಸಲಾಗಿದೆ. ಫೈಜರ್ ಬಂಧನದಿಂದ ಆಶ್ಚರ್ಯಕರ ಮಾಹಿತಿಯೊಂದು ಹೊರಬಿದ್ದಿದೆ. ಮನುಷ್ಯನನ್ನು ಯಾವ ರೀತಿಯಲ್ಲಿ ಹತ್ಯೆ ಮಾಡಬಹುದು, ಕುತ್ತಿಗೆಗೆ ಹೊಡೆದರೆ ಸುಲಭವಾಗಿ ಸಾಯಿಸಬಹುದು, ಈ ಥರ ಕೊಲೆ ಬಗ್ಗೆ ಟ್ರೈನಿಂಗ್ ಕೊಡ್ತಾ ಇದ್ದ ಈ ಫೈಜರ್. ಆದರೆ ಅದೇನೋ ಮನ ಪರಿವರ್ತನೆಯಾಗಿದೆಯಂತೆ. ಸಕಲೇಶ್ಪುರದಲ್ಲಿ ಶುಂಠಿ ಬೆಳ್ಕೊಂಡು ಜೀವನ ಮಾಡ್ತಾ ಇದ್ದ ಫೈಜರ್ ಇವಾಗ ಸರಣಿ ಹತ್ಯೆಯ ಮಾಸ್ಟರ್ ಮೈಂಡನ್ನು ನೋಡಿ NIA ಅವರಿಗೆ ಶಾಕ್ ಆಗಿಬಿಟ್ಟಿದೆ. ಆದರೆ 2 ವರ್ಷದ ನಂತರವೂ ಕೂಡ ಈ ಪ್ರಕರಣ ಕೈಬಿಟ್ಟಿರಲಿಲ್ಲ NIA ಅವರು. ಪ್ರಮುಖ ಆರೋಪಿಗಳನ್ನು ಗುರುತು ಪತ್ತೆ ಹಚ್ಚಿಕೊಟ್ಟವರಿಗೆ ಲಕ್ಷಾಂತರ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಕೂಡ ಇತ್ತೀಚೆಗೆಲ್ಲ ಅನೌನ್ಸ್ ಮಾಡಿದರು. ಅದರಲ್ಲಿ ಪ್ರಮುಖ ಆರೋಪಿ ಮುಸ್ತಫಾ ಫೈಜರ್, ಇವನು ಟ್ರೈನಿಂಗ್ ಕೊಡೋ ಕೆಲಸ. ಎಲ್ಲಿಗೆ ಹೊಡೆದ್ರೆ ಮನುಷ್ಯ ಬೇಕು ಸಾಯ್ತಾನೆ, ಏನು ಎತ್ತ ಅಂತ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಮುರಳೀಧರ್ ಅವರಿಂದ ಪಡ್ಕೊಳ್ಳೋಣ. ಮುರಳಿ, ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ಮಾಸ್ಟರ್ ಮೈಂಡ್ ಮುಸ್ತಫಾ ಫೈಜರ್ ಸಕಲೇಶ್ಪುರದಲ್ಲೇ ಇದ್ದರು, ಇಲ್ಲಿ ತನಕ ಯಾವ ಸುಳಿವು ಸಿಕ್ಕಿರಲಿಲ್ವಾ ಅಂತ? ಖಂಡಿತ ಅರವಿಂದ್, ಯಾಕಂದ್ರೆ ಪ್ರಮುಖವಾಗಿ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದಲ್ಲಿ ಮುಸ್ತಫಾ ಫೈಜರ್ ಪ್ರಮುಖ ಪಾತ್ರ ವಹಿಸುವಂತವನು. ಕಳೆದ 2 ವರ್ಷಗಳಿಂದ ಆತ ನಾಪತ್ತೆಯಾಗಿರ್ತಾನೆ. ಆತನನ್ನ ಸುಳಿವು ಕೊಟ್ಟಂತವ್ರಿಗೆ 5 ಲಕ್ಷ ಬಹುಮಾನವನ್ನ NIA ಘೋಷಣೆಯನ್ನ ಮಾಡಿರುತ್ತೆ. ಯಾಕೆಂದ್ರೆ ಆತನ ಸುಳಿವೇ ಯಾರಿಗೂ ಸಿಗದೆ ಇರೋ ರೀತಿಯಲ್ಲಿ ಆತ ಬಿಹೇವ್ ಅನ್ನ ಮಾಡ್ತಿದ್ದ. ಚೆನ್ನೈನಲ್ಲಿ ಆತ ಮೊದಲು ತಲೆಮರೆಸ್ಕೊಂಡಿರ್ತಾನೆ. ಅಂದ್ರೆ ಪ್ರವೀಣ್ ನೆಟ್ಟಾರು ಹತ್ಯೆ ಆದ ಬಳಿಕ ಚೆನ್ನೈನಲ್ಲಿ ತಲೆಮರೆಸ್ಕೊಂಡಿರ್ತಾನೆ. ಚೆನ್ನೈನಿಂದ ಅಲ್ಲಿ ಇರ್ಲಿಕ್ಕೆ ಆಗ್ತಾ ಇಲ್ಲ, ಅಲ್ಲಿಯ ವಾತಾವರಣ ಆತನಿಗೆ ಅಡ್ಜಸ್ಟ್ ಆಗ್ತಾ ಇಲ್ಲ ಅಂತ ಹೇಳಿ ಮತ್ತೆ ಕರ್ನಾಟಕಕ್ಕೆ ಬರಬೇಕು ಅಂತ ಒಂದಷ್ಟು ಪ್ಲಾನ್ ಅನ್ನ ಮಾಡ್ತಾನೆ. ಜೊತೆಗೆ ಆತನಿಗೆ ಒಂದಷ್ಟು ಮನ ಪರಿವರ್ತನೆ ಕೂಡ ಆಗಿತ್ತು ಅನ್ನೋದ್ರ ಬಗ್ಗೆ ಒಂದಷ್ಟು ಮಾಹಿತಿಗಳು NIA ಅಧಿಕಾರಿಗಳು ಕೊಡ್ತಾ ಇರುವಂತದ್ದು. ಅಂದ್ರೆ ಬೆಂಗಳೂರಿಗೆ ಬಂದು ಬೆಂಗಳೂರಿನಲ್ಲಿ ಜೀವನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಆತನಿಗೆ ಬೆಂಗಳೂರಿನಲ್ಲಿ ಕೆಲಸ ಮಾಡ್ಲಿಕ್ಕೆ ಆ ವಿದ್ಯಾರ್ಹತೆಗಳು ಅಷ್ಟೊಂದು ಇರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡ್ಲಿಕ್ಕೂ ಕೂಡ ಆತನಿಗೆ ಗೊತ್ತಾಗ್ತಿರ್ಲಿಲ್ಲ. ಆ ಹಿನ್ನೆಲೆಯಲ್ಲಿ ಆತನ ಈ ಹಿಂದೆ ಮಾಡ್ತಿದ್ದಂಥದ್ದು ಶುಂಠಿ ಬೆಳೆಯುವಂಥದ್ದು. ಶುಂಠಿ ಬೆಳೆಯೋ ವಿಚಾರಕ್ಕೋಸ್ಕರ ಸಂಬಂಧಪಟ್ಟಂತೆ ಚಿಕ್ಕಮಗಳೂರಿನ ಒಬ್ಬ PFI ನ ಒಬ್ಬ ಏನಂತಾರೆ ಕಾರ್ಯಕರ್ತ ಏನಿದೆ, ಆತನ ಜೊತೆಯಲ್ಲಿ ಸೇರ್ಕೊಂಡು ಸಕಲೇಶ್ಪುರದಲ್ಲಿ ಶುಂಠಿನ ಬೆಳೆಯೋಕೆ ಒಂದು ಕೆಲಸವನ್ನ ಮಾಡ್ತಾ ಇದ್ದ. ಶುಂಠಿನ ಬೆಳ್ಕೊಂಡು 2 ವರ್ಷದಿಂದನೂ ಕೂಡ ತಲೆಮರೆಸ್ಕೊಂಡಿದ್ದ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಸಿಗ್ತಾ ಇರೋಂಥದ್ದು. ಅಂದ್ರೆ ಯಾವುದೋ ಒಂದು ಫೋನ್ ಕರೆಯ ಮೂಲಕ ಈತನನ್ನ NIA ಅಧಿಕಾರಿಗಳು ಟ್ರೇಸ್ ಔಟ್ ಅನ್ನ ಮಾಡಿರೋಂಥದ್ದು. 2 ವರ್ಷಗಳ ಕಾಲ ಆತ ತಲೆಮರೆಸ್ಕೊಂಡಿದ್ರು ಕೂಡ ಆತನನ್ನ ಬಿಡದೇನೆ ಆತನನ್ನ ಬಂಧನಕ್ಕೆ ಒಳಪಡಿಸಿರೋಂಥದ್ದು NIA ಅಧಿಕಾರಿಗಳು. ಅರವಿಂದ್, ಓಕೆ, ಥ್ಯಾಂಕ್ ಯು ಮುರಳಿ ತಮ್ಮೆಲ್ಲ ಮಾಹಿತಿಗಾಗಿ. ಒಟ್ಟಾರೆ ಇವಾಗ 2 ವರ್ಷ ಆದ ನಂತರ ಮುಸ್ತಫಾ ಫೈಜರ್ನನ್ನು ಬಂಧಿಸಿದರೆ ಅವನು ಶುಂಠಿ ಆದರೂ ಬೆಳ್ಕೊಳ್ಳಿ, ಮತ್ತಾದರೂ ಬೆಳ್ಕೊಳ್ಳಿ, ಬಟ್ ಕೊಲೆಯ ಮಾಸ್ಟರ್ ಮೈಂಡ್ ಅಷ್ಟು ಮಾತ್ರ ಇರಬೇಕು ದೃಷ್ಟಿಯಲ್ಲಿ. ಆ ದಿಕ್ಕಿನಲ್ಲೇ NIA ಅವರು ಈಗ ತನಿಖೆಯನ್ನು ಮುಂದುವರಿಸ್ತಾರೆ. ಆತನ ಮನವ ಪರಿವರ್ತನೆ ಈಗ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ದುಷ್ಕೃತ್ಯ ನಡೆಸಿರೋದು ನಿಜ ಅಲ್ಲ. ಹಾಗಾಗಿ ತನಿಖೆಯನ್ನು ಎದುರಿಸಬೇಕಾಗತ್ತೆ.